ಅಂತ. ನನ್ನ ಹೆಸರು ನಂಜುಂಡಯ್ಯ ಅಂತ. ನಾವು ಒಂದು 1968 ಜನಿಸಿದ್ದು. ನಮ್ಮ ತಾಯಿ ತಂದೆ ನಮ್ಮ ತಾತರನ್ನೆಲ್ಲ ನೋಡಿರೋದು ನಾವು. ನಮ್ಮದು 3 ಎಕರೆ ಜಮೀನಿದೆ. ನಮ್ಮ ತಾತನಿಗೆ 3 ಜನ ಹೆಣ್ಮಕ್ಳು. 3 ಜನಕ್ಕೂ 50 ರೂಪಾಯಿ ಮದುವೆ ಮಾಡಿದ್ದಾರೆ ನಮ್ಮ ತಂದೆಯವರು, ನಮ್ಮ ತಾತರು. ನಮ್ಮ ತಂದೆಗೆ ನಾವು 3 ಜನ ಗಂಡು ಮಕ್ಕಳು, 1 ಎಕರೆ ಬರ್ತದೆ. ಈಗ ಅವರು ನಮ್ಮ ಅಪ್ಪನಿಗೆ 3 ಎಕರೆ ಬಂದಿತ್ತು. ನಮ್ಮ ಅಪ್ಪನಿಗೆ ಎಷ್ಟು ಜನ ಹೇಳ್ರಿ? 3 ಜನ. 3 ಜನಕ್ಕೂ 1 ಎಕರೆ ಬರ್ತದೆ. ನಾವು ನೋಡಿ ಒಂದು 50 ಮಟ್ಟೆ ಮಾಡ್ತೀವಿ. ರೇಷ್ಮೆನ ಹುಳ ಸಾಕೋತೀವಿ. ಒಂದು ಸ್ವಲ್ಪ 1-2 ಹಸ್ಗಳು ಕಟ್ಕೊಂಡಿದ್ದೀವಿ. ಒಂದು 10-15-20 ಲೀಟ್ರ್ ಹಾಲು ಹಾಕೋತೀವಿ. ಅರ್ಥ ಆಯ್ತಾ? ಆಮೇಲೆ ಹುಲ್ಲೊಂದು ಸ್ವಲ್ಪ ಹಾಕೊಂಡಿದ್ದೀವಿ, ಒಂದು ಸ್ವಲ್ಪ ರೇಷ್ಮೆ ಹಾಕೊಂಡಿದ್ದೀವಿ. ಬೈ ಚಾನ್ಸ್ ಏನಾನ ಈ ಅಕ್ಕಪಕ್ಕದಲ್ಲಿ ಯಾರನ್ನ ಮಿಕ್ಕಿರೋದು ಏನಾರ ಜಮೀನು ಮಿಕ್ಕಿದ್ರೆ ಕೊಟ್ಟರೆ ಪಾಲಿಗೆ ಹೂಕೋಸು ಹಾಕೋತೀವಿ ನಾವು. ನನಗೂ 2 ಹೆಣ್ಮಕ್ಳು, ಗಂಡು ಮಕ್ಕಳಿಲ್ಲ. ಮೊಮ್ಮಕ್ಕಳು 3 ಜನ ಅವರೇ. ಈ ಮೊಮ್ಮಕ್ಳಿಗೆ ನಾವು ನಮ್ಮ ತಾತ ಏನೋ 1 ಎಕರೆ ಮಡ್ಗವನಿ ಅಂತ ಬಂದಿರ್ಬೋದು. ಈಗ ನಾವು ಜಮೀನೇ ಮಾರ್ಬಿಟ್ಟು ಅಂದರೆ ಆಮೇಲೆ ಒಂದು 4-5 ಟಗರುಗಳು, 4 ವಾತ್ಗಳು ಎಲ್ಲ ಸಾಕಿದ್ದೀವಿ. ನಾವು ಹತ್ತಲ್ಲೂ ಜೀವನ ಮಾಡ್ತಾಯಿರ್ತೀವಿ. ಅಲ್ಲೆಲ್ಲ ಪಕ್ಕದಲ್ಲಿ ಸೈಡಲ್ಲಿ ಒಂದು 10-15 ಗುಳಿ ಇದು ಹಾಕೊಂಡ್ರೆ ಏನು ಹೇಳ್ರಿ, ಬಾಳೆ ಗಿಡ ಹಾಕೊಂಡ್ರೆ ಒಂದು ಕೊನೆ ಕಡ್ಕೊಬಿಟ್ಟು ಅಂದರೆ ಮನೇಲಿ ಟೀ ಸೋಪು ಅವು ಇವು ಎಲ್ಲ ಬೆಲ್ಲ ಅವು ಇವೆಲ್ಲ ತರ್ಬೋದು ನಾವು. ನಾವು ಟೌನ್ಶಿಪ್ ಎಲ್ಲ ಒಂದು ಅಡಿ ಜಾಗನೂ ಕೊಡ ತಾಯಿ. ಯಾಕೆಂದರೆ ನಾವು ಹತ್ರಲ್ಲೇ ಜೀವನ ಮಾಡ್ತಾಯಿದ್ದೀವಿ. ನಾನು 2 ಮಕ್ಳಿಗೂ ಮದುವೆ ಮಾಡಿದ್ದೀನಿ. ಆ ರೇಷ್ಮೆ 25 ಮಟ್ಟೆ 40 ಮಟ್ಟೆ ಮಾಡಿಕೊಂಡು ರೇಷ್ಮೆ ಮಾಡಿದ್ವಿ, ಹುಳ ಸಾಕಿ ಏನೇನೋ ಮಾಡಿ ನನಗೂ ಒಬ್ಬೊಬ್ರಿಗೆ 15 ಲಕ್ಷ 20 ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿದ್ದೀನಿ. ನನ್ನ ಮೊಮ್ಮಕ್ಳಿಗೂ ಅಷ್ಟೇ ಬರ್ತಡೇ ಹಂಗೆ ಮಾಡಿದ್ದೀನಿ. ಊರು ಜನ ಎಲ್ಲ ಕೇಳಿದ್ರು ಹಂಗೆ ಇರಬೇಕು. ಇವ್ನು ಕೊಟ್ಬಿಡ್ತಾರೆ, 1 ಕೋಟಿ 2 ಕೋಟಿ ಕೊಡ್ತೀವಿ ಅಂತಾರೆ, ಕೊಟ್ಬಿಡ್ತಾರೆ. ಕೊಟ್ಟು ಅಂದರೆ ಇವತ್ತು ಇವು ಯಾಕೋ ಹಳೆ ಮನೆ ಸರಿ ಇಲ್ಲ, ಕಿತ್ತಾಕ್ಬಿಟ್ಟು ಭಾಗ್ಯ ಹೊಸ್ದಾಗಿ ಕಟ್ಸ್ಬಿಡೋಣ ಮನೆ ಅಂತೀವಿ. ಆ ಮನೆ ಯಾರೋ ಇನ್ನೊಬ್ಬ ಬರ್ತಾನೆ, ಇದು ಡೆಕೋರೇಷನ್ ಸರಿ ಇಲ್ಲ, ಇದು ವಾಸ್ತು ಪ್ರಕಾರ ಸರಿ ಇಲ್ಲ, ಇದು ಉಳಿಸ್ಬಿಡು. ಯಾಕೆ ಹೇಳಿ ದುಡ್ಡು ಇರ್ತದಲ್ಲ ನಮ್ಮ ಹತ್ರ, ಆ ದುಡ್ಡು ಇರ್ತದೆ ಅಂದ್ಬಿಟ್ಟು ನಾವು ಮಾಡ್ಕೊಬಿಡ್ತೀವಿ. ತಿರ್ಗಾ ಲಾಸ್ಟ್ಗೆ ಯಾರೋ ಒಂದು ಕಾರ್ ತಗೊಂಡಿರಲಿ, ನಾವು ಒಂದು ಕಾರ್ ತಗೊಬಿಡ್ಬೇಕು ಅಂತೀವಿ. ಕಾಸೆಲ್ಲ ಆಗೋದ್ಮೇಲೆ ಏನು ಮಾಡೋಣ? ಮನೇಲಿ ಚಾಪಿಸ್ಕೊಂಡು ಮಲಿಕೋಬೇಕಾಯ್ತು, ಹೊಟ್ಟೆಗೆ ಬಿಟ್ಟಿದೆ. ಸರಿಯಾ ಮೇಡಮ್? ನಾವಂತೂ ಜಲಮ್ಯಾಪಿ ನಾವು 1 ಕುಂಟೆನೂ ಕೊಡಲ್ಲ, 1 ಅಡಿನೂ ಕೊಡಲ್ಲ. 1 ಕುಂಟೆ ಅಲ್ಲ, 1 ಅಡಿನೂ ಕೊಡಲ್ಲ ನಾವು. ರಾತ್ರಿ ಆಗಲೂ ಎಲ್ಲ ಇದ್ರಲ್ಲಿ ನಾವು ಇದು ಕಬ್ಬು ಹಾಕಿ, ಕಬ್ಬು ಈ KM ದೊಡ್ಡಿ ತಾವಿಂದ ಹಿಡಿದು ಈ ಬಿಡದಿ ಕ್ರಾಸು, ಮಧ್ಯಮ ಕ್ರಾಸು, ಇಲ್ಲೇ ಋಷಾವತಿಪುರ ಕ್ರಾಸು, ಅಲ್ಲಿ ಎಲ್ಲಕ್ಕೂ ಕಬ್ಬು ಹೊಡೆದಿದ್ವಿ ನಾವು. ಎತ್ತಿನ ಗಾಡೀಲಿ ಹೊಡ್ಕೊ ಹೋಗಿದ್ದೀವಿ, ಲಾರಿ ಪಾರಿಯಲ್ಲ. ಮುಖ್ಯಮಂತ್ರಿ ಅವರು ಬಂಡೆ ಅಂತ ಅನ್ಬಿಡೋದಲ್ಲ, ಇಲ್ಲೂ ಬಂಡೆ ಅವೆ ನಮ್ಮ ಹತ್ರನೂ. ನಾವು 1 ಅಡಿನೂ ಕೊಡಲ್ಲ, ಯಾವುದೇ ಕಾರಣಕ್ಕೂ ಕೊಡಲ್ಲ ನಾವು. ಬಂದ್ಲಿ ಈಗ ಮುಖ್ಯಮಂತ್ರಿ ಅಂದರೆ ಒಂದು ತಂದೆ ಸಮಾನ ಇರಬೇಕು. ಅವರು ತಂದೆ ಸಮಾನದಲ್ಲಿ ಮಕ್ಳುಗಳನ್ನ ಯಾವ ಥರ ನೋಡ್ಕೋಬೇಕು ಆ ಥರ ನೋಡ್ಕೋಬೇಕು. ಇವರು ಹಂಗಿಲ್ಲ, ಮಕ್ಕಳು ಇರಲಿ ನಾನು ಚೆನ್ನಾಗಿರ್ಬೇಕು ಅಂದ್ರೆ ಆಯ್ತದ? ಈಗ ಮುಖ್ಯಮಂತ್ರಿ ಅಂದರೆ ತಂದೆ ಸಮಾನ. ಎಲ್ಲ ರೈತರುಗಳನ್ನ ಈಗ 5 ಜನ ಮಕ್ಳಿರ್ತಾರೆ, 5 ಜನ ಮಕ್ಳನ್ನು ಕೇಳಬೇಕು, ಏನ್ರೋ ಇದು ಕೊಟ್ಬಿಡೋನೇನ್ರೋ ಅಂತ ಕೇಳಬೇಕು. ಅವ್ನು ಮುಖ್ಯಮಂತ್ರಿ ಆದವರು ಲಕ್ಷಾಂತರ ಜನ ಸಾಕ್ಬೇಕಾದ್ರೂ ಅವ್ರು ಕೇಳಬೇಕು ರೈತರುಗಳನ್ನ, ಏನಪ್ಪ ಇದು ನೋಡವ ತಾಯಿ, ಅಡಿಕೆ ಗಿಡ ನೋಡ್ದ, ತೆಂಗಿನ ಮರ ನೋಡ್ದ, ಎಂತೆಂಥ ಬಾಳೆ ಅದೇ ಎಲ್ಲ ಅದೇ, ಅವೆಲ್ಲ ಕಡಿಸ್ಬಿಟ್ಟು ಇದು ಮಾಡಿಬಿಟ್ಟು ಟೌನ್ಶಿಪ್ ಮಾಡಿಬಿಟ್ರೆ ನಾವು ಏನು ತಿನ್ನೋಣ? ಮಣ್ಣು ತಿನ್ನಾನೆ ನಾವು? ನೀನು ಹೇಳವ ತಾಯಿ, ಮಣ್ಣು ತಿನ್ನಾನೆ? ಅಯ್ಯೋ ತೆಂಗಿನ ಮರ ಇನ್ನೂ ಅದೇ ಮಾತು ಹೇಳ್ತೀನಿ. ನನ್ನ 15 ತೆಂಗಿನ ಮರ ಇರೋದು. ಒಂದೊಂದು ಸತಿ ಕಿತ್ತರೆ ಒಂದು ಮಕ್ಕಳು ಬರೀ ಬಂದರೆ ಒಂದು 5,000 4,000 ದುಡ್ಡು ಆಯ್ತದೆ. ಬಟ್ಟೆ ಬರೀ ತಂದು ಕೊಡ್ತೀವಿ. ಅವ್ರ ಯೋಗಕ್ಷೇಮ ನೋಡ್ಕೋತೀವಿ. ಆ ತೆಂಗಿನ ಮರನೇ ಹೋದ್ಮೇಲೆ ಇನ್ನೇನದೆ ಕಡ್ದು ಕೊಟ್ಬಿಟ್ರೆ 5,000 ಕೊಟ್ಬಿಡ್ತಾರಪ್ಪ. ನಾವು ಒಂದು ವರ್ಷಕ್ಕೆ ಒಂದು 15,000 20,000 ಮಾಡ್ಕೋತೀವಲ್ಲ ನಾವು. 15-20,000 ಮಾಡ್ಕೋತೀವಿ ನಾವು. ಹಂಗೂ ಒಂದು 10 ತಿಂಗಳು ಅಡಿಕೆ ಮರ ಅವೆ, ಅಡಿಕೆಕಾಯಿ ಕುಯ್ದುಬಿಟ್ಟು ನಾವೇ ಬೇಯಿಸ್ಕೋತೀವಿ. ಮಕ್ಳು ಮರಿಗೆಲ್ಲ ಕೊಟ್ಟು ಕಳಿಸ್ತೀವಿ. ಕೊಬ್ಬರಿ ಆದರೆ ಕೊಬ್ಬರಿ ಎಣ್ಣೆ ತಲೆಗೆ ಆಯ್ತದೆ ಹೆಣ್ಮಕ್ಳಿಗೆ. ನನಗೂ ಮೊಮ್ಮಗಳು ಅವಳೆ, 2 ಗಂಡು ಮಕ್ಳು ಅವ್ರೆ ಮೊಮ್ಮಕ್ಕಳು. ನಾವು ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಇದು DK ಶಿವಕುಮಾರ್ ಬಂದರು ಅಷ್ಟೇ. ಯಾರು DK ಶಿವಕುಮಾರ್ ಬರಲಿ ಇಲ್ಲಿಗೆ, ಇದೆಲ್ಲ ನೋಡಲಿ, ಇಲ್ಲಿಗೆ ಹತ್ಬಿಟ್ಟು ಇದೆಲ್ಲ ನೋಡಬೇಕು ಮುಖ್ಯಮಂತ್ರಿ ಆದವರು ಅಲ್ವೇನವತ್ತ? ಮುಖ್ಯಮಂತ್ರಿ ಆದವರು ಬಂದು ಇದೆಲ್ಲ ನೋಡಬೇಕು. ಇಲ್ಲಿ ಏನದೆ, ಈ ಕಡೆ ಏನದೆ, ಫಲವತ್ತಾದ ಭೂಮಿನ ಯಾಕೆ ನಾವು ಇದು ಮಾಡಬೇಕು, ವಜ್ರ ಭೂಮಿ ಅಂತ ಹೇಳಿದ್ರಲ್ಲ ಅವರು. ಬರಡು ಭೂಮಿ ಅಂದರೆ ಇಲ್ಲಿ ಕಣ್ಣು ಕಾಣಲ್ವಂತೆ ಅವ್ರಿಗೆ.
ಇಲ್ಲಿ ಬಂದು ನೋಡಬೇಕು, ಇಲ್ಲಿ ಬಂದು ನೋಡಬೇಕು. ಇಲ್ಲಿ ರೈತರುಗಳು ಏನು ಬೆಳಿತಾವ್ರೆ, ಎಷ್ಟು ಕಷ್ಟಪಟ್ಟು ಸಾಕಾವ್ರಿ ಮರಿ. ಇದು ಅಡಿಕೆ ಗಿಡ, ತೆಂಗಿನ ಮರ, ಸಪೋಟ, ಮಾವಿನ ಮರ ಎಲ್ಲ ಅವೆಲ್ಲ ನೋಡ್ಬೇಕಲ್ವೇನವ ತಾಯಿ? ಅವೆಲ್ಲ ನೋಡಿ ಇಲ್ಲಿ ಬಂದು ನೋಡಬೇಕು. ಎಲ್ಲ ಕುಂತ್ಕೊಬಿಟ್ಟು ಮಾತಾಡೋದಲ್ಲ. ಎತ್ತ ಅಂದರೆ ಟಕ್ಕಂತ ದೆಹಲಿಗೆ ಹೋಗೋದು, ಅಲ್ಲಿ ಹೋಗೋದು, ಅಲ್ಲಿ ಮೀಟ್ ಮಾಡ್ಕೊಳ್ಳೋದು, ಇಲ್ಲಿ ಬರೋದು. ಇದು ಉಳಿತದ ರಾಜಕೀಯ? ಸಾನೈಸ ಉಳಿಯಲ್ಲ ಇದು. ನಾನು ಕನಿಷ್ಠ ಪಕ್ಷ 3 ತಿಂಗಳು ಉಳಿಯಲ್ಲ ಇದು. ಅಷ್ಟು ಹೇಳಬಲ್ಲೆ ತಾಯಿ.